ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ತರಾಟೆಗೆ ತೆಗೆದುಕೊಳ್ಳಲಾಯಿತು. ಸಮರ್ಥ ಶಾಮನೂರ್ಗೆ ಮಹಿಳಾ ಮತದಾರರೊಬ್ಬರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ನಾಗರೂರಿನಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ಗೂ ಶಾಕ್ ಇದು. ನಮ್ಮ ಕ್ಷೇತ್ರದಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಜನರು ಪರದಾಡ್ತಾ ಇದ್ದೀವಿ, ಯಾರ್ದೋ ಮದ್ವೆಯಲ್ಲಿ ಊಟ ಮಾಡಿ ನೀರು ಕುಡಿದಿದ್ದೀವಿ, ಇವಾಗ ಬಂದಿದ್ದೀರಾ ನೀವು, ಬನ್ನಿ, ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತೀರಿ, ರಸ್ತೆ ಚರಂಡಿ ಅಭಿವೃದ್ಧಿ ಆಗಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಆ ಮಹಿಳೆ ಕ್ಲಾಸ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಕಕ್ಕಾಬಿಕ್ಕಿ ಆಗ್ಬಿಟ್ರು. ಯಾಕೆಂದ್ರೆ ಇದು ಸಮರ್ಥ ಶಾಮನೂರ್ಗೆ ಮೊದಲ ಅನುಭವ. ಪೊಲಿಟಿಕಲ್ ಫ್ಯಾಮಿಲಿಯಲ್ಲೇ ಹುಟ್ಟಿರಬಹುದು, ಆದ್ರೆ ಸಮರ್ಥ ಶಾಮನೂರ್ಗೆ ಅನುಭವ ಅಷ್ಟು ಇಲ್ಲ. ಪಬ್ಲಿಕ್ ನ ಫೇಸ್ ಮಾಡೋದು ಕೂಡ ಕಷ್ಟನೇ ಈ ರೀತಿ ಆದಾಗ. ಇನ್ನೊಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ಗೂ ಕೂಡ ಮಹಿಳೆಯರು ತರಾಟೆಗೆ ತಗೊಂಡ್ರು. ನಾನ್ ಸರಿ ಮಾಡ್ತೀವಿ ಅಂತ ಹೇಳಿ ಸಮರ್ಥ ಶಾಮನೂರ್ ಹೊರಟ್ರು ಅಲ್ಲಿಂದ. ಇನ್ನೊಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ಗೂ ಮಹಿಳೆ ಒಬ್ರು ತರಾಟೆಗೆ ತಗೊಂಡಿದ್ದಾರೆ. ಊಟ ಮಾಡ್ತಾ ಇದಾರೆ. ಎಷ್ಟು ಸಮಸ್ಯೆ, ಮಹಿಳಾ ಎಂಪಿ ಆಗಿ ಏನು ಉಪಯೋಗ? ನೀವು ಬರಕ್ಕಾಗಲ್ಲ, ಬಿಡಲ್ಲ, ನೀವು ಬರ್ತಾ ಇಲ್ಲ ಅಷ್ಟೇ. ಉಪವಾಸ ನೀರು ನಿಲ್ದಂಗ ಅದೇ ಹಚ್ಚಿದ ಚೌಟ್ರಿಗೆ ಯಾವ್ದೋ ಬೇರೆ ಬಂದಿತ್ತು. ಆ ಚೌಟ್ರಿಗೆ ಊಟ ತಡ್ಕೊಂಡ್ಲಾರ್ದ ತಲೆ ಸುತ್ತ ಬಂದ ಆ ಚೌಟ್ರಿ ಬೇರೆ ಮನೆ ಊಟ ಎಲ್ಲ ರೆಕಾರ್ಡ್ ಮಾಡ್ತಾ ಇದಾರೆ. ಎಷ್ಟು ಸಮಸ್ಯೆ ಇದೆ ದಾವಣಗೆರೆಯಲ್ಲಿ ಏನಂದ್ರೆ ನೀವು ಹೇಳಿದ್ರಲ್ಲ ಏನಾಗಿದೆ? ಗೋಮಾಳ ಜಾಗ ಗೋಮಾಳ ಜಾಗದ ಏನಾಯ್ತು? ಅದು ಗೋಮಾಳ ಜಾಗ ನಮ್ಮೂರದೇ ಅಕ್ಕ. ಅದು ಹೆಚ್ಚು ಕಮ್ಮಿ 15 ವರ್ಷದ್ದು ಹಂಗೆ ಪೆಂಡಿಂಗ್ ಬಂದಕ್ಕ. ಮಹಿಳಾ ಎಂಪಿ ಆಗಿ ಏನು ಉಪಯೋಗ? ನೀವು ಬರಕ್ಕಾಗಲ್ಲ, ಬಿಡಲ್ಲ, ನೀವು ಬರ್ತಾ ಇಲ್ಲ ಅಷ್ಟೇ. ಉಪವಾಸ ನೀರು ನಿಲ್ದಂಗ ಅದೇ ಹಚ್ಚಿದ ಮಧು ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧು, ದಾವಣಗೆರೆ ದಕ್ಷಿಣದ ಬೈ ಎಲೆಕ್ಷನ್ ಅಖಾಡ ಜೋರಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಪೊಲಿಟಿಕಲ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು ಕೂಡ ಅವರಿಗೆ ಬೇಕಾದಂತಹ ಅನುಭವದ ಕೊರತೆ ಇನ್ನೂ ಇದೆ ಅನ್ನೋದು ಗೊತ್ತಾಗಿದೆ. ಆದ್ರೆ ದಾವಣಗೆರೆಯ ಜನತೆ ಸಮರ್ಥ ಶಾಮನೂರು ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರನ್ನೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು ಸುಂದರ, ಪ್ರಮುಖವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಒಂದು ಅಲ್ಪಸಂಖ್ಯಾತರ ಒಂದು ವಿರೋಧ ವ್ಯಕ್ತವಾಗುವ ಬೆನ್ನಲ್ಲೇ ಇತ್ತ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಕೂಡ ಜನರು ಒಂದು ತರಾಟೆಗೆ ತೆಗೆದುಕೊಂಡದ್ದು ಇದು ಕಾಂಗ್ರೆಸ್ಗೆ ನುಂಗಲಾರದ ಒಂದು ಬಿಸಿ ತುಪ್ಪ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ದಿನ ಅಲ್ಪಸಂಖ್ಯಾತರು ಏನು ಕಾಂಗ್ರೆಸ್ಗೆ ಮತ್ತು ಏನು ಶಾಮನೂರ್ ಕುಟುಂಬಕ್ಕೆ ಒಂದು ವಿರೋಧ ವ್ಯಕ್ತಪಡಿಸ್ತಲೇ ಬರ್ತಿದ್ರು. ಅದು ಆಚೆಗೂ ಕೂಡ ಈಗ ಪ್ರಚಾರ ಶುರುವಾಗಿದೆ. ಆ ಒಂದು ಪ್ರಚಾರದ ಸಂದರ್ಭದಲ್ಲಿ ಏನು ಸಮರ್ಥ ಶಾಮನೂರ್ಗೆ ಒಂದು ಜನರು ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 4-5 ಬಾರಿ ಶಂಕರಪ್ಪನವ್ರು ಗೆದ್ರು ಸಹ ನಮಗೆ ಮೂಲಭೂತ ಏನು ಸೌಲಭ್ಯಗಳಿದಾವೋ ಆ ಒಂದು ಸೌಲಭ್ಯ ಕೊಡಕ್ಕೆ ಆ ಶಾಮನೂರ್ ಕೈಲಿ ಆಗಿಲ್ಲ. ನೀವು ಬಂದ್ ಏನ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆ ಕೂಡ
ಏನು ಮಹಿಳೆಯರು ಮತ್ತು ಜನರು ಒಂದು ಮುಂದಿಟ್ಟಿರಕ್ಕಂಥದ್ದು. ಯಾಕಂದ್ರೆ ನೀರು ಇಲ್ಲ, ರಸ್ತೆನೂ ಇಲ್ಲ, ಚರಂಡಿ ಇಲ್ಲ. ಅದ್ರ ಜೊತೆಯಲ್ಲಿ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಹೇಳ್ಕೊಳ್ಳುವಂತ ಒಂದು ಹಾಸ್ಪಿಟಲ್ ಅನ್ನು ಸಹ ನೀವು ಕಟ್ಟಿಲ್ಲ. ಹೀಗಾಗಿ ಏನು ನಮ್ಮ ದಕ್ಷಿಣದಕ್ಕೆ ಏನು ಚುನಾವಣೆ ಬಂದಾಗ ಮಾತ್ರ ನೀವು ಬರ್ತೀರಾ ಅಂತ ಹೇಳಿ ಒಂದು ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅದ್ರಲ್ಲೂ ಏನು ನಾಗ್ನೂರಲ್ಲಿ ಕೂಡ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಂದು ಮಹಿಳೆಯರೆಲ್ಲ ತರಾಟೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ಆಫೀಸ್ಗೆ ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಒಳಗೆ ಬಿಡ್ಕೊಳಲ್ಲ, ಜೊತೆಗೇನು ನಿಮ್ಮನ್ನ ನೋಡ್ಲಿಕ್ಕೂ ಕೂಡ ನಮ್ಗೆ ಆಗಲ್ಲ. ಅಲ್ಲಿನ ನಿಮ್ಮ ಏನು ಕಾರ್ಯಕರ್ತರು ಏನು ಒಳಗೆ ಬಿಟ್ಕೊಳ್ಳದೆ ಒಂದು ನೀರನ್ನು ಸಹ ಕೊಡೋದಿಲ್ಲ ಅಂತೇಳಿ ಮಹಿಳೆ ತರಾಟೆ ತೆಗೆದುಕೊಂಡಿರ್ತದ್ದು. ಅದಾಚೆ ಕೂಡ ನಾವ್ ಇಡೀ ದಿನ ಕಾದಿದ್ದು ನಾವು ಏನು ಬರುವಂತ ಸಂದರ್ಭದಲ್ಲಿ ಬೇರೆ ಒಂದು ಚೌಟ್ರಿಯಲ್ಲಿ ಯಾರ್ದೋ ಮದುವೆಯಲ್ಲಿ ನೀರ್ ಕುಡ್ದು ಊಟ ಮಾಡಿ ಬಂದ್ವಿ ಅಂತೇಳಿ ಮಹಿಳೆ ಕೂಡ ಒಂದು ಅಳನ ತೋಡ್ಕೊಂಡಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಾಂಗ್ರೆಸ್ಗೆ ಒಂದು ಮೈನಸ್ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ರು ಅವರು ಒಂದು ಮಹಿಳೆಯರಿಗೆ ನಾವೆಲ್ಲಾ ಸೌಲಭ್ಯಗಳನ್ನು ಕೊಡ್ತೀವಿ ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. ಆ ಒಂದು ಸಂಸದೆ ಕೂಡ ಒಂದು ಏನು ಜನರು ಒಂದು ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಅವರು ಜೊತೆಗೆ ಇನ್ನೊಂದು ಕಡೆಗಳಲ್ಲಿ ಏನು ಅಭ್ಯರ್ಥಿ ಸಮರ್ಥ ಕೂಡ ಏನು ಕ್ವಶನ್ ಮಾಡ್ತಿದ್ದಾರೆ ಎಲ್ಲರೂ. ಆ ಸಮರ್ಥಿಗೆ ಉತ್ತರಿಸಲಾಗದೆ ಒಂದು ಕಕ್ಕಬಿಕ್ಕಿ ಆಗಿದ್ದ ಘಟನೆ ಕೂಡ ಆಲ್ ರೈಟ್ ನಡೆದಿರ್ತಕ್ಕಂಥದ್ದು. ಮಧು ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.